ತಾಯಿ ನಾವು. ಆದರೆ ನಾವು ಇತಿಹಾಸ ಪುಟಗಳನ್ನು ತೆರೆದು ನೋಡಿದ್ರೆ ಮಮ್ಮಿ ಅಂತಂದರೆ ಸತ್ತೋಗಿರೋ ಶವ ಅಂತೇಳಿ ನಾವು ನೋಡ್ಬೋದು. ಆದರೆ ಯಾವ ರೀತಿ ಶಿಕ್ಷಣವನ್ನು ನೀವು ಕೊಡ್ತಾ ಇದ್ದೀರಿ ಅಂತಂದರೆ, ಕನ್ನಡದಲ್ಲಿ ನಿಜಕ್ಕೂ ತನ್ನ ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನೋ ಹಾಗೆ ತಾಯಿಯಾದಳು ಮನೆಯ ಮೊದಲ ಗುರು. ಅವರು ತನ್ನ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು, ತನ್ನ ಮಾತಾಡುವಂಥ ಶೈಲಿಯನ್ನು ಕಲಿಸ್ತಾರಲ್ಲ, ಅದು ನಿಜಕ್ಕೂ ತನ್ನ ಮಗು ಅದೇ ರೀತಿಯನ್ನು ಬೆಳೆಯುತ್ತೆ. ಯಾವುದೇ ರೀತಿ ನೀವು ಆಮಿಷಕ್ಕೆ ಮತ್ತು ಒಳಗಾಗಬಾರ್ದು. ಯಾಕೆ ಅಂತಂದರೆ ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳು ಯಾವಾಗೂ ಹೇಳೋರು, ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಅಂತ ಹೇಳಿ. ನೀವು ಎಷ್ಟೇ ಎಜುಕೇಷನ್ ಕೊಟ್ಟರೂ ಸಹ ಮಕ್ಕಳಿಗೆ ಸಂಸ್ಕಾರ ಕಾಲಕ್ಕೆ ಕೊಡಲಿಲ್ಲ ಅಂತಂದರೆ ಮಕ್ಕಳು ಏನಾಗ್ತಾರೆ, ದಾರಿ ತಪ್ಪುತ್ತಾರೆ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಅದು ಕಡಿಮೆ ಮಾಡಿ ಆದಷ್ಟು ಕನ್ನಡ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಆ ರೀತಿ ನಾವು ಕನ್ನಡವನ್ನು ಬಳಸಿದ